ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಏಪ್ರಿಲ್ ತಿಂಗಳಿನಲ್ಲಿ ಬರುವಂತಹ ಸಿಂಹ ರಾಶಿಯವರ ಒಂದು ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆಯವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ನಾವು ಈ ತಿಂಗಳು ನೋಡೋದಾಯಿತು ಅಂತ ಹೇಳಿದ್ರೆ, ಹಣಕಾಸಿನ ಹರಿವು ಈ ತಿಂಗಳು ಚೆನ್ನಾಗಿರುತ್ತದೆ. ಯಾವುದೋ ಒಂದು ನಿಮ್ಮ ಬಿಸ್ನೆಸ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಡೀಲ್ ಬರುವಂಥ ಸಾಧ್ಯತೆಗಳು ಭಾಳ ಇದೆ. ಆದರೆ ಎಚ್ಚರಿಕೆ ಇರಿ. ನೀವು ಸಿಂಹ ರಾಶಿಯವರು ಕೆಲವೊಂದಿಷ್ಟು ಉದಾರಿಯಾಗಿ ಇದ್ದೀರಿ. ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಅತಿಯಾಗಿ ಖರ್ಚು ಮಾಡಿ ನೀವು ಹಾಳಾಗ್ತೀರಿ. ಈ ತಿಂಗಳು ಸ್ವಲ್ಪ ಉಳಿತಾಯದ ಮೇಲೆ ಗಮನ ಹರಿಸಿ, ಇಲ್ಲಾಂದರೆ ತಿಂಗಳ ಕೊನೆಯ ಅರ್ಥದಲ್ಲಿ ನಿಮ್ಮ ಕೈ ಖಾಲಿ ಆಗುವಂಥದ್ದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಕೆಲಸ ಜಾಗದಲ್ಲಿ ಹಾಕಿರ್ತಕ್ಕಂಥ ಪ್ಲಾನ್ಗಳು ಸಕ್ಸಸ್ ಆಗುವಂಥದ್ದು, ಮೇಲಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಡುವಂಥದ್ದು, ಹೊಸ ಕೆಲಸಕ್ಕೆ ಸೇರಬೇಕು ಅಂತ ಇರೋರು ಅಥವಾ ಕೆಲಸ ಮಾಡ್ತಿರುವಂಥ ಸ್ಥಳದಲ್ಲಿ ಇರುವಂಥ ವ್ಯಕ್ತಿಗಳು ಪ್ರಮೋಷನ್ ಸಿಗುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಹೊಸ ಕೆಲಸಗಳು ನಿಮಗೆ ಸಿಗುವಂಥದ್ದು ಭಾಳ ಇರುತ್ತದೆ. ಅತಿಯಾದಂತಹ ಒಂದು ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳಿಗೆ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಬಿಸ್ನೆಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳ ಕಾಣುವಂತ ಲಕ್ಷಣಗಳು ಬಹಳ ಇದೆ. ಹೊಸ ಇನ್ವೆಸ್ಟ್ಮೆಂಟ್ ಮಾಡಲು ಇದೊಂದು ಒಳ್ಳೆ ಸೂಕ್ತ ಸಮಯ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೇನ್ ಆಗಿ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡೋರಿಗೆ ಅಥವಾ ಚಿನ್ನದಲ್ಲಿ ಕೆಲಸ ಮಾಡೋರಿಗೆ ಮತ್ತು ರಾಜಕೀಯದಲ್ಲಿ ಕೆಲಸ ಮಾಡೋರಿಗೆ ಒಂದು ಸೂಕ್ತ ಸಮಯ ಅಂತಾನೆ ಹೇಳಿ ಕರಿಬಹುದು. ನಿಮ್ಮ ಎದುರಾಳಿಗಳು ನಿಮ್ಮನ್ನು ನೋಡಿ ಸುಮ್ಮನೆ ಆಗ್ತಾರೆ ಅಥವಾ ನಿಮ್ಮ ವೇಗಕ್ಕೆ ಯಾರು ಸಹ ಅಡ್ಡಿ ಮಾಡ್ಲಿಕ್ಕಿಲ್ಲ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ತಂದೆ ತಾಯಿಯವರು ಅಥವಾ ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಿರುವಂಥದ್ದು, ಮಕ್ಕಳ ಸಾಧನೆಯಿಂದ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ಆದರೆ ಮನೆಯಲ್ಲಿ ನಿಮ್ಮ ಮಾತೆ ನಡಿಬೇಕು ಅನ್ನುವಂಥ ಹಠ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಟುಂಬದವರ ಸದಸ್ಯರೊಂದಿಗೆ ನಿಮ್ಮ ಸಮಾಲೋಚನೆಗಳನ್ನ ವ್ಯಕ್ತಪಡಿಸಿಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಸಿಂಹ ರಾಶಿಯವರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಕೆಲವೊಂದಿಷ್ಟು ಅಡ್ಡಿ ಆತಂಕಗಳು ಅನುಭವಿಸುವಂತ ಸಾಧ್ಯತೆಗಳು ಬಹಳ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಸಹ ಅದು ಪ್ರೀತಿಯಿಂದಲೇ ಎಂಡ್ ಆಗುವಂಥದ್ದಿದೆ. ಅವಿವಾಹಿತರಿಗೆ ಒಳ್ಳೆ ಮನೆಯೊಂದು ಸಂಬಂಧಗಳು ಸಿಗುವಂಥದ್ದು. ಪ್ರೀತಿಯಲ್ಲಿ ಇರುವವರು ಮನೆಯಲ್ಲಿ ನಿಮ್ಮ ಒಂದು ಮದುವೆ ವಿಚಾರನ ಪ್ರಸ್ತಾಪ ಮಾಡಲು ಇದು ಒಂದು ಒಳ್ಳೆ ಸೂಕ್ತ ಸಮಯ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಅತಿ ಜಾಗ್ರತೆಯಿಂದ ಇರಬೇಕು. ಅತಿಯಾದ ಉಷ್ಣತೆಯಿಂದ ಮೈಕೈ ನೋವು ಅಥವಾ ಕಣ್ಣಿನ ಹುರಿ ಕಾಣಿಸುವಂತ ಸಾಧ್ಯತೆಗಳು ಬಹಳ ಇದೆ. ಸೂರ್ಯನ ಒಂದು ಬಿಸಿಲಿನಿಂದ ಅತಿಯಾದಂತ ಸಮಸ್ಯೆಗಳು ಕಂಡು ಬರಬಹುದು. BP ಜಾಸ್ತಿ ಆಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇದೆ. ಸರಿಯಾಗಿ ನೀರು ಕುಡಿಯಿರಿ, ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಿ. ಸಣ್ಣ ಪುಟ್ಟ ವ್ಯಾಯಾಮ ನಿಮಗೆ ಅತಿ ಹೆಚ್ಚಾಗಿ ಹೆಲ್ಪ್ ಆಗುವಂಥದ್ದು. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗ ನಾವು ತಿಳಿಸೋದಾದ್ರೆ, ಪ್ರತಿದಿನ ಸೂರ್ಯ ದೇವರಿಗೆ ನೀರನ್ನ ಅರ್ಪಣೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ ಅಥವಾ ನೀವೇ ಪಠಿಸಿ. ನೀವು ಯಾರಿಗಾದರೂ ಏನಾದರೂ ಒಂದು ದಾನ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ಗೋಧಿಯನ್ನ ದಾನ ಮಾಡಿ. ಪ್ರತಿದಿನ ಓಂ ಸೂರ್ಯಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿ. ಇದಾಗಿತ್ತು ಸಿಂಹ ರಾಶಿಯವರ ಏಪ್ರಿಲ್ ತಿಂಗಳ ಒಂದು ಮಾಸ ಭವಿಷ್ಯ. ನಿಮ್ದು ಕೂಡ ಸಿಂಹ ರಾಶಿಯಾಗಿದ್ದಲ್ಲಿ ಓಂ ಸೂರ್ಯನಾರಾಯಣ ದೇವ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳಾಗಿರ್ತಕ್ಕಂಥ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮಾನಸಿಕ ಒತ್ತಡ, ಕೋರ್ಟ್ ಕೇಸ್, ಜಾಗ ಜಮೀನು, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇರಲಿ, ನೀವು ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಸೂಕ್ತ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.